ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಣ್ಣೆ ಹಾಕಿದ ಉರಿತದ ಭಕ್ತಿ, ಎಣ್ಣೆ ಹಾಕಿದ ಉರಿತದ ಭಕ್ತಿ. ಗುರುವಿನ ಮಾಡ್ಕೋರೋ ದ್ವಾರಿತದ ಮುಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ, ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಣ್ಣೆ ಹಾಕಿರ ಉರಿತದ ಭಕ್ತಿ, ಎಣ್ಣೆ ಹಾಕಿರ ಉರಿತದ ಭಕ್ತಿ. ಗುರುವಿನ ಮಾಡ್ಕೊರೋ ದೊರಿತದ ಮುಕ್ತಿ. ಎಷ್ಟು ಜನ್ಮ ಹುಟ್ಟಿ ಹುಟ್ಟಿ ಸತ್ತೆ, ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಟಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಟಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಣ್ಣೆ ಹಾಕಿರ ಉರಿತದ ಭಕ್ತಿ, ಎಣ್ಣೆ ಹಾಕಿರ ಉರಿತದ ಭಕ್ತಿ. ಗುರುವೇನು ಅಲ್ಲ ಕಾಯ್ತಿದು ಬಹಳ ಪಣಿತ್ಯವ. ಯಾವ ಪಣತಿ ಶ್ರೇಷ್ಠ? ಯಾವ ಪಣಿತಿ ಶ್ರೇಷ್ಠ? ಮಣ್ಣಿಂದು ಒಂದು ಪಣಿತ್ಯ ಅದ, ಕಟ್ಟಿಗೆದೊಂದು ಪಣಿತ್ಯ ಅದ, ಬೆಳ್ಳಿದೊಂದು ಪಣಿತ್ಯ ಅದ, ತಾಮ್ರದೊಂದು ಪಣಿತ್ಯ ಅದ, ಬಂಗಾರದೊಂದು ಪಣಿತ್ಯ ಅದ, ಟೀಲಿಂದೊಂದು ಪಣಿತ್ಯ ಅದ. ಇರ್ಲಿಲ್ಲ ಇಟ್ಟ ಪಣತಿ ಒಳಗ ಯಾವ ಪಣತಿ ಶ್ರೇಷ್ಠ ನಮಗ್ ಕೇಳ್ತೀರಿ? ಬಂಗಾರದ್ರಿ. ಎಲ್ಲಾರ ಕಣ್ಣು ಆ ಕಡೆ ಇರ್ತಾವ ಯಾಕ್ರಿ? ಮತ್ತ ತುಟ್ಟಿ 72,000 ಅದೇ ಶ್ರೇಷ್ಠ. ಏನು ಬಂಗಾರ ಪಣತಿನೇ ಶ್ರೇಷ್ಠ ಇಲ್ಲ. ಅಂದ್ಯಾವ್ದು ಮಣ್ಣಿಂದು? ಯಾವ ಪಣತಿ ಶ್ರೇಷ್ಠ ಇಲ್ಲ. ಮಣ್ಣಿಂದ ಶ್ರೇಷ್ಠ ಇಲ್ಲ, ಕಟ್ಟಿಗೆದ ಶ್ರೇಷ್ಠ ಇಲ್ಲ, ಬೆಳ್ಳಿದಿಲ್ಲ, ಬಂಗಾರದಿಲ್ಲ, ತಾಂಬರದಿಲ್ಲ, ಹಿತ್ತಾಳದಿಲ್ಲ, ಜರ್ಮನಿದಿಲ್ಲ. ಇದು ಪಂಚಮಹಾಭೂತ, ಇದನ್ನು ಪಣತಿ. ಯಾವ ಪಣತಿ ಶ್ರೇಷ್ಠ ಇಲ್ಲ. ಪಣತಿ ಎಷ್ಟು ಇಟ್ಕೊಂಡು ಏನ್ ಮಾಡವ? ಬಂಗಾರದು. ಪಣತಿ ಶ್ರೇಷ್ಠ ಇಲ್ಲ, ಪಣತಿ ಒಳಗಿದ್ದಂತ ಜ್ಯೋತಿ ಶ್ರೇಷ್ಠ ಅದ. ಜ್ಯೋತಿ, ಉರಿಯುವ ಜ್ಯೋತಿ ಏನ್ ಮಾಡ್ತದ? ಜ್ಯೋತಿ ಏನ್ ಮಾಡ್ತದ? ಎಲ್ಲಾ ಸುಟ್ಟದ. ಕಟ್ಟಿಗೆದನು ಸುಟ್ಟದ, ತಾಮ್ರನು ಸುಟ್ಟದ, ಎಣ್ಣಿನೂ ಸುಟ್ಟದ. ಎಣ್ಣಿಗೂ ಜಾತಿ ಅದ, ಬತ್ತಿಗೂ ಜಾತಿ ಅದ. ಎಣ್ಣೆ ಎಷ್ಟ್ ಥರ ಅವ? ಎಣ್ಣೆ ಅಟ್ಟಿ ಒಂದ್ ಗಾಸ್ಲೆಟ್ ಎಣ್ಣೆ. ಗಾಸ್ಲೆಟ್ ಎಣ್ಣೆ ಹಚ್ತಾರನ್ ಪಣ್ತ್ಯಾಗ? ಉಂಬಾ ಎಣ್ಣೆಯಿಂದ. ಉಂಬಾ ಎಣ್ಣೆ ಎಷ್ಟ್ ಥರ ಅದ? ಅದ್ರಾಗ ಢಿಕ್ಕಿ ಅವ್ರ ರುಚಿಗೋಲ್ಡ್ ಅದ, ಸೋಯಾಬೀನ್ ಅದ, ಎಷ್ಟೋ ಎಣ್ಣೆ ಅದಾವ. ಅದಾವ. ಬತ್ತಿ ಹಳ್ಳಿ ಎಷ್ಟರ ಅದ? ಬತ್ತಿ ಹತ್ತಿ ಒಂದಿ ಅಲ್ರಿ? ಲಕ್ಷ್ಮಿ ಹತ್ತಿ ಎಲ್ಲಾರ. ಹೌದೌದು. ಎಟ್ಟವ್ರಿ ಹತ್ತಿ? ಅದ್ರಾಗ ಕಂಪ್ನಿ ಬಹಳ ಅವ. ಹತ್ತಿಗೂ ಜಾತಿ ಬಹಳ ಅವ, ಎಣ್ಣಿಗೂ ಜಾತಿ ಬಹಳ ಅವ, ಪಣತಿಗೆ ಬಹಳ ಅದು, ಪಣತಿಗೂ ಬಹಳ ಅವ ಜಾತಿ. ಹೌದು. ಪಣತಿಗೂ ಜಾತಿ ಇಲ್ಲ. ಪಣತಿ ಸುಡಬೇಕು, ಬತ್ತಿ ಸುಡಬೇಕು, ಎಣ್ಣೆ ಸುಡಬೇಕು. ಎಲ್ಲ ಸುಟ್ಟ ಬಳಕೆ ಜ್ಯೋತಿ ಹೊರಗೆ ಬರ್ತದಪ್ಪ. ಅದಕ್ಕೆ ಜ್ಯೋತಿ ಮಾತ್ರ ಶ್ರೇಷ್ಠದ, ಯಾವ ಶ್ರೇಷ್ಠ ಇಲ್ಲ ಅಲ್ಲಿ. ಏನ್ ಶ್ರೇಷ್ಠದ ಜಗತ್ತದೊಳಗೆ? ಜ್ಯೋತಿ. ಪಣತಿ ಒಳಗಿದ್ದಂತ ಜ್ಯೋತಿ ಶ್ರೇಷ್ಠದ. ಎಣ್ಣೆ ಹಾಕಿ ಉರಿಸ್ಬೇಕಂದಂಗ. ಅದಕ್ಕೆ ಅದು ಹೇಳುದು. ಉರಿಸ್ರಿ ಗೌಡ್ರ, ಉರಿಸ್ರಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಣ್ಣೆ ಹಾಕಿರ ಉರಿತದ ಭಕ್ತಿ, ಎಣ್ಣೆ ಹಾಕಿರ ಉರಿತದ ಭಕ್ತಿ. ಗುರುವಿನ ಮಾಡ್ಕೋರೋ ದ್ವಾರಿತದ ಮುಕ್ತಿ. ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ, ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ. ಎಷ್ಟೋ
ಎಣ್ಣೆ ಹಾಕಿದ್ರ ಉರಿತದ ಮತ್ತೆ ಎಣ್ಣೆ ಹಾಕಿದ್ರ ಉರಿತದ ಮತ್ತೆ ಗುರುವಿನ ಮಾಡ್ಕೊಳ್ಳೋ ದೊರೆತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತೆ 3 ಎಕರೆ ಶಿವ ಕೊಟ್ಟ ಆಸ್ತಿ ಕಾಮ ಎಂಬುದು ಹಿಡಿತದ ಕುಸ್ತಿ ಕ್ರೋಧ ಎಂಬು ಸಿಟ್ಟ ಯಾರದ ನೆತ್ತಿ ಮದ ಎಂಬುದು ಬಂದಾದ ಮಸ್ತಿ ಮನಸ್ಸ ಎಂಬುದು ಗಿಡ ಮಂಗಾಯಿತೆ ಮನಸ್ಸ ಎಂಬುದು ಗಿಡ ಮಂಗಾಯಿತೆ ಅಕ್ಕುರ ಕೈಯಾಗ ಸಿತ್ಕಾಲು ಕತ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆಲೆ ಮಾಡೋ ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆಲೆ ಮಾಡೋ ಗುರುವಿನ ಭಕ್ತಿ ಎಣ್ಣೆ ಹಾಕಿದ್ರ ಉರಿತದ ಮತ್ತೆ ಎಣ್ಣೆ ಹಾಕಿದ್ರ ಉರಿತದ ಮತ್ತೆ ಗುರುವಿನ ಮಾಡ್ಕೊಳ್ಳೋ ದೊರೆತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ವಿರಾಟ್ ಗವಿದ್ದ ಗೆಳೆಯುವ ಚಿಂತೆ ಹೆಣ್ಣು ಮಗಳಿಗೆ ವಯ್ಯಂದು ಸೋಬ್ತಿ ಗೊತ್ತಾಯ್ತಿಲ್ಲ ಯಾನ್ ಗೊತ್ತಾಗಿಲ್ರಿ ನಮಗ ವಿರಾಟ್ ರಾಜನ ಮನಿ ಒಳಗ 5 ಮಂದಿ ಪಾಂಡವರಿದ್ರು ಹಾ 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 ಎದಕ್ಕ ಎದಕ್ರಿ ಎದಕ್ಕಿರ್ತಾರ ದುಡಿಲಾಕ ಇಲ್ಲ ಅವರಿಗೆ ಅಜ್ಞಾತವಾಸ ಇತ್ತು ಹಾ 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 ವನವಾಸ ಅಜ್ಞಾತವಾಸ ಅಂದ್ರೆ ಯಾರಿಗ್ ಖೂನ್ ಕೊಡ್ಲಾರ್ರಿ ಕೂನು ಕುಳ 12 ವರ್ಷ ವನವಾಸ ಬ್ಯಾರೆ 1 ವರ್ಷ ಅಜ್ಞಾತವಾಸ ಏನ್ರಿ ಅಜ್ಞಾತವಾಸ ಅಂದ್ರ 12 ವರ್ಷ ಅಲ್ಯಾರ ಆ ಊರಾಗಾರ ಬೆಳಗಾವದಾಗಾರ ಚಿಕ್ಕೋಡ್ಯಾಗಾರ ಬೊಂಬೈದಾಗಾರ ಪುಣಾದಾಗ ಇದು ಬ್ಯಾರೆ ಖೂನ್ ಸಿಗೋಲ್ರಿ ಅವಾಗ ಖರೆ ಅಜ್ಞಾತವಾಸ ಅಂದ್ರ 1 ವರ್ಷ ಇಲ್ಲೇ ಅದಾರ ಅನ್ನೋದು ಗೊತ್ತಾಗಬಾರ್ದು ಒಂದ್ ವೇಳೆ ಗೊತ್ತಾಯ್ತಂದ್ರ ಪುನಃ ಮತ್ತೆ 12 ವರ್ಷ ಹೋಗ್ಬೇಕು ಅವ್ರು ಹೌದು ಹಂಗ ನೇಮಿತ್ತದು ಹಾ ಹಾ ಅಜ್ಞಾತವಾಸ ಎಲ್ಲಿತ್ತು ಅಂದ್ರೆ ವಿರಾಟ್ ರಾಜನ ಮನೆಯಾಗಿದ್ರು 5 ಮಂದಿ ಪಾಂಡವರು ಖೂನ್ ಕೊಡ್ಲಾರ್ದೆ ಖೂನು ಕುಡ್ಲಾರ್ದಂಗ 5 ಮಂದಿ ಪಾಂಡವರು ವಿರಾಟ್ ರಾಜನ ಮನ್ಯಾಗ ಒಂದೊಂದು ವೇಷ ತೊಟ್ಟು ಧರ್ಮರಾಜ ಬ್ರಾಹ್ಮಣ ಉಪಾಧಿ ಆಗಿದ ಹೌದು ಅರ್ಜುನ ಸೀರೆ ಹುಟ್ಟಿಕೆಸಿಂದ ಬೃಹನ್ನಳೆ ಎಲ್ಲಾರಿಗ ಗಾಯನ ವಿದ್ಯಾ ಕಲಿಸ್ತಿದ್ದ ಹೌದು ಭೀಮಸೈನ ಸೀರೆ ಹುಟ್ಟಿದ್ದ ಹಾ ನಕುಲ ಸಹದೇವ ಇವರು ಒಂದೊಂದು ಬ್ಯಾರೆ ವೇಷ ತೊಟ್ಟು ಏಷ ತೊಟ್ಟು ವಿರಾಟ್ ರಾಜನ ಮನ್ಯಾಗ 5 ಮಂದಿ ಇದ್ರು ಹೌದು ಇವ್ರು ಇರುದು ನೋಡಿ ವಿರಾಟ್ ರಾಜಾಗ ಒಬ್ಬನಿಗೆ ಗೊತ್ತಿತ್ತು 5 ಮಂದಿ ಪಾಂಡವರದ ಅರ್ಥ ಒಬ್ಬನಿಗೆ ಗೊತ್ತ ಹಾ 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 ಯಾರಿಗೂ ಗೊತ್ತಿಲ್ಲ ಅವನ ರಾಜ್ಯದೊಳಗೆ ಅವನು ಯಾರಿಗೆ ಹೇಳಿಲ್ವಿ ಯಾರಿಗ ಹೇಳಿಲ್ಲ ನೀವು ಹೌದು ಅವಾಗ ವಿರಾಟ್ ರಾಜನ ಮಗ ಉತ್ತರ ಕುಮಾರ್ ಅಂತ ಹೇಳಿ ಒಬ್ಬಿದ್ದ ಹಾ ಹಾ ಉತ್ತರ ಕುಮಾರಂದು ಕೌರವರು ಕೂಡ ಇದ್ದಿತ್ತು ಒಂದು ದಿವಸ ಹಾ ಉತ್ತರ ಕುಮಾರಂದು ವಿರಾಟ್ ರಾಜನ ಮಗ ಉತ್ತರ ಕುಮಾರ ಅವನ ಮಗನ ಇದ್ದ ಕೌರವ್ರು ಕೂಡ ಇತ್ತು ಹೌದು ಹೌದು ರಥ ಎಲ್ಲ ಸಜ್ಜು ಮಾಡ್ಕೊಂಡು ರಥದೊಳಗೆ ಕೂತು ಹೋಗ್ಬೇಕಂತಿದ ಅಪ್ಪ ಒದರದ ವಿರಾಟ್ ರಾಜ ಹೌದು ಎಲ್ಲಿ ಹೊಂಟಿದಿ ನಂದು ಕೌರವನು ಕೂಡ ಇದ್ದದ ಹೌದು ಕೌರವ್ರು ಕೂಡ ಇದ್ದಿತ್ತಂದ್ರೆ ನಮ್ಮ ಮನ್ಯಾಗ ಒಬ್ಬಾಕಿ ಹೆಣ್ಮಗಳದಾಳ ಗಾನ ಇದ್ಯಾ ಕಲಿಸ್ತಾಳ ಹಾ ಹಾ ನರ್ತಗಾಯನ ಕಲಿಸ್ತಾಳ ನರ್ತ ಗಾಯನ ಕಲಿಸ್ತಾಳ ಆ ಹೆಣ್ಮಗಳಿಗೆ ತೊಗೊಂಡು ಇದ್ದಕ್ಕೆ ಹೋಗಂದವ ಹಾ 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 ನೀನ್ ತೆಲಿಗಿಲಿ ಕೆಟ್ಟದೇನೋ ಅಂದ ಅಪ್ಪಗವ ಉತ್ತರ ಕುಮಾರ ಉತ್ತರ ಕುಮಾರ ಹೆಂಗಸಗ್ ತೊಗೊಂಡು ಇದ್ದಕ್ಕೆ ಹೋಗುದು ಇದೆಂತ ನ್ಯಾಯ ಏನು ನೀನ್ ತಲೆ ಕೆಟ್ಟದ ಏನು ನಾ ಹೋಗಲ್ಲ ನಾವ್ ಒಯ್ಯಲ್ಲ ಇದ್ದಕ್ಕೆ ಹೋಗುದಾಯ್ತಂದ್ರೆ ಹೆಣ್ಮಗಳಿಗೆ ಒಯ್ಬೇಕೆ ಯಾಕ ಯಾರಿದ್ರು ಅಂದ್ರೆ ಅರ್ಜುನ್ ಇದ್ದವ ಸೀರೆ ಹುಟ್ಟಿದ್ದ ಹಾ ಹಾ ಉತ್ತರ ಕುಮಾರ ಗೊತ್ತಿಲ್ಲ ಉತ್ತರ ಕುಮಾರಗ್ ಗೊತ್ತಿಲ್ಲ ಅವ್ರ ಅಪ್ಪಗ್ ಗೊತ್ತದ ಖರೆ ಅವನು ಹೇಳಪ್ಲೇ ಇಲ್ಲ ಹೇಳಪ್ಪಲಿಲ್ಲ ಆ ಹೆಣ್ಮಗಳಿಗೆ ಒಯ್ಯತ್ತವ ಆತನ ವಲ್ಲತ್ತಿ ಮಾತ ವಲ್ಲತನ ವಲ್ಲ ಅಂದ್ರೆ ಇದ್ದಕ್ಕೆ ಹೋಗ್ಬೇಡ ಯುದ್ಧ ಕ್ಯಾನ್ಸಲ್ ಆ ಇದ್ದೇ ಕ್ಯಾನ್ಸಲ್ ಮಾಡೋದು 3 ತಾಸು ವಾದ ಆದ ಬಳಕ ಉತ್ತರ ಕುಮಾರ್ ಅಂದ ನಮ್ಮ ಅಪ್ಪನ ಕಿರಿಕಿರಿ ಭಾಳ ಆಗ್ಯದ ತಂಗಿ ನಮ್ಮ ಮನ್ಯಾಗಿದ್ದಾಕಿ ಬಾಯಿ ಬಾ ಅಂದವ ಇದ್ರಲಕ್ಕ ಇದ್ರಿಲ್ಲಾಕ ಹಿಂದ ರಥದಾಗ ಕುಂಡ್ರಂದ ಹಿಂದ ಕುಂಡ್ರಸ್ಕೊಂಡ ಅರ್ಜುನನೇ ಇದ್ದ ಸೀರೆ ಹುಟ್ಟಿದ್ದ ಹೌದು ಹಿಂದ ತೊಗೊಂಡು ಕುಂಡ್ರಸ್ಕೊಂಡು ಹೊಂಟ ಕೌರವನು ಕೂಡ ಇದ್ದಿತ್ತು ಹತ್ತಿರ ರಂಗದಾಗ ರಥ ರಂಗದಾಗ ಇದ್ದು ನಡೀತೀರಿ ಅವ್ರು ಕೌರವ್ರು ಹೆಂಗ್ ಕೇಳ್ತಾರಿ ಖಂಡಾಪಟ್ಟಿ ಅಪ್ಪಟ್ಟ ಸೂರ 101 ಮಂದಿ 101 ಮಂದಿ ಬಾಣ ಬಿಟ್ರ ಬಲಾಟ್ರಿ ಬಾಳ ಇವನು ರಥ ಹಾರ್ಲಕತ್ರಿ ಹಿಂಗ ಹಾ ಹಾ ಗಾಳಿಪಟ ಹಾರ್ದಂಗ ಗಾಳಿಪಟ ಹಾರ್ದಂಗ ಹಾರ್ಲಕತ್ತು 101 ಮಳಿ ಸರು ಬಂದಂಗ ಬರ್ಲಕತ್ತು ಬಾಣ ಹೌದು
ಇದರ ದಿಕ್ ಕಡ್ದು ಹೋಯ್ತು ಉತ್ತರ ಕುಮಾರನ್. ಹೊಳ್ಳಿ ಓಡಿಸ್ಕೋತ ಹೊಂಟಿರ್ಬೇಕಲ್ಲ. ಹೊಳ್ಳಿ ಓಡಿಸ್ಕೋತ್ ಹೊಂಟ ಅಂಜಿ ಹಿಂದೆ ಕೂತಿದ್ದ ಅರ್ಜುನ ಸೀರಿ ಉಟ್ಟು ಹೌದು. ಉತ್ತರ ಕುಮಾರನ ಎದ್ದವನೇ ಉತ್ತರ ಕುಮಾರನ ಕೈಯನ ಬಾಣ ಕಸದು ರಥ ಹೊಳ್ಳಿಸಿ ಹಿಡ್ದ ತಾನಿತ್ತು ಬಾಣ ಬಿಡ್ಲಕ್ ಶುರು ಮಾಡ್ದ. ಅರ್ಜುನ ಹೆಣ್ಮಗಳ ರೂಪದಾಗ ಹೆಣ್ಮಗಳ ರೂಪದ ಇತ್ತು ಬಾಣ ಬಿಡ್ಲಕ್ ಶುರು ಮಾಡ್ದ. 101 ಮಂದಿ ಕೌರವ್ರು ಹೊಳ್ಳಿ ಕುಂಡಿ ಕಾಲಚ್ಚಿ ಅವು ಓಡ್ಲಕತ್ತು. ಆ ನಮೂನಿ ಬಾಣ ಬಿಡವ. ಅವ್ರು ಯಾನತ್ ಹೇಳಿ ಓಡ್ತೀರಿ? ಯಾನ ಬಿರ್ಸ್ ಹೊಡಿತಾಳ ಹೆಣ್ಮಗಳು ಬಾಣ ಅನ್ನವ್ರು. ಅರ್ಜುನಗತ್ಲೆ ಬರ್ತಾವ ನೋಡು ಬಾಣ. ಅರ್ಜುನನ್ಕಿತ ಬಿರ್ಸ್ ಹೊಡಿತಾಳು ಯಾನ್ ಬೇರಿಕಳ ಹೆಣ್ಮಗಳು ಅನವ್ರು ಓಡವ್ರು ಅವ್ರು. ಹೌದು. ಯಾರ ಅರ್ಜುನ್ನೇ ಅದ ಗೊತ್ತಿಲ್ಲ. ಅದಕ್ಕ ಎಲ್ಲ ಇದ್ದು ಗೆದ್ದು ಬಂದ್ರ ಮನಿಗೆ. ಬರೋಣ ಮನಿಗೆ ಒಂದು ಆರ್ತಿ ತಗೊಂಡ್ ಬಂದ್ರು ಉತ್ತರ ಕುಮಾರ್ ಬೆಳಗ್ಗೆ. ಮತ್ತೆ ಗೆದ್ದಾರ ಯುದ್ಧ. ನನ್ನ ಮಗ ಗೆದ್ದ ಅಂತೇಳಿ ಎಲ್ಲಾರು ಮನಿಗೆ ಒಂದು ಆರ್ತಿ ತಂದ್ರತ್ರಿ ಉತ್ತರ ಕುಮಾರ್ ಬೆಳಗ್ಲಕ್ಕ. ಉತ್ತರ ಕುಮಾರ್ಗ ಅಂದತ್ತ ನನಗೇನು ಬೆಳಗಬೇಡ್ರಿ ಆ ಹೆಂಗಸಿಗೆ ಬೆಳಗ್ರಿ ಅಂದತ್ತವ. ಹೌದು. ಮತ್ತ ಅದಕ್ಕೆ ನೋಡ್ರಿ ಇದು ಯಾಕೆ ಹೇಳುದದ ನಮ್ಮ ಮನಿ ಒಳಗೆ ಯಾರು ದುಡಿಲಕತ್ತಾರ ಅನ್ನೋದು ಗೊತ್ತಾಗಬೇಕು. ಮನೆ ಯಜಮಾನಗ ಯಾವ ಮನಿ ಸಂಸಾರ ಮಾಡವ್ರು ಇದ್ದೀರಲ್ಲ. ಹೌದು. ನಮ್ಮ ಮನಿ ಒಳಗೆ ಯಾವ ಅದಾನ ಅನ್ನೋದು ಗೊತ್ತಾಯ್ತು. ಎದರಿಂದ ನಮ್ಮ ಮನಿ ಏರ್ಲಕತ್ತದ, ಯಾರಿಂದ ನನ್ನ ಮನಿ ಏರ್ಲಕತ್ತದ. ಏನ ಸಸಿ ಕಾಲಿನಿಂದ ಇರ್ತದೋ, ಏನ ಹಿರಿ ಮಗನದಿಂದ ಇರ್ತದೋ, ಒಬ್ಬ ಆಳ ಮನುಷ್ಯನ ಅವನದಿಂದ ಇರ್ತದೋ, ಏನ ಮನ್ಯಾಗ ಒಂದು ನಮ್ಮಲ್ಲಿ ನಾಯಿ ಅದ ಅದರದಿಂದ ಇರ್ತದೋ, ಮನ್ಯಾಗ ಒಂದು ಎತ್ತದ ಆ ಎತ್ತಿನದಿಂದ ಇರ್ತದೋ, ಏನ ಮನ್ಯಾಗ ಒಂದು ನಮಗೆ ಕಸಬಾರಿಗೆ ಅದ ಆ ಕಸಬಾರಿಗೆದಿಂದ ನನ್ನ ಮನಿ ಏರ್ಲತ್ತದ ಅನ್ನೋದು ಇದು ಯಾರಿಗೆ ಗೊತ್ತಾಗಬೇಕಂದ್ರೆ ಮನಿ ನಡೆಸುವಂತ ಯಜಮಾನ ಗೊತ್ತಾಗಬೇಕು. ಠೀಕಾದ್ರಿ ಮಹಾರಾಜ್ರ, ಮನಿ ನಡೆಸು ಯಜಮಾನಗ ಯಾರಿಂದ ಮನಿ ಏರ್ಲತ್ತದ ಅನ್ನೋದು ತಿಳ್ಕೊಳ್ಳೋ ಕೆಪಾಸಿಟಿ ಯಜಮಾನ್ಗ ಬೇಕು. ಮನಿ ಏರ್ಲತ್ತಿತ್ತಂದ್ರ ಅವ ತಿಳ್ಕೊಳ್ಳೋದು. ಒಳಗೊಂದೊಂದು ಇಳಿತಿರ್ತಾವಲ್ಲ ಮನಿ, ಅವು ಹೆಂಗ್ ತಿಳ್ಕೊಳ್ಳೋದು. ಮನ್ಯಾಗ ಲಕ್ಷ್ಮಿ ಬಂದಾಳ ಮಂಡ ಭಾರಿಗೆ ತೊಗೊಂಡು ಹಿಂಗ್ ತಿಳ್ಕೊಳ್ಳೋದು. ಅವ್ರು ಯಾರು ಕಾಲಿಲೆ ಬಂದದ ಅನ್ನೋದು ಅದನ್ನು ತಿಳ್ಕೊಳ್ಳದೆ. ನಮ್ಮಲ್ಲಿ ಯಾವನ ಕಾಲಿಲೆ ಬಂದು ನಮ್ಗೆ ಇದು ಲಕ್ಷ್ಮಿ ಬಂದಾಳ ಅದನ್ನು ತಿಳ್ಕೊಬೇಕೆ. ಇದು ಹೆಂಗ್ ಏರು ತಿಳ್ಕೊತಿ, ಹೆಂಗ್ ಏರು ತಿಳ್ಕೊತಿ ಅದನ್ನು ಅದಕ್ಕಲ್ಲೇ ಮನಿ ಯಜಮಾನತ್ತಾರ. ಎರಡು ಗೊತ್ತಿಲ್ಲಾರ್ದೆ ನಾ ಭಾಳ ಕಬ್ಬು ಬೆಳೆದ ನನಗೆ ಶ್ರೀಮಂತಿಗೆ ಬಂದಂದ್ರೆ ನಿನ್ನ ಹುಚ್ಚ ಯಾರು ಇಲ್ಲತ್ತಾರ. ನಿನ್ನಂಗೆ ಕಬ್ಬು ಬೆಳೆದವ್ರು ಭಾಳ ಮಂದಿ ಅದಾರ. ಎದರಿಂದ ನನ್ನ ಮನಿ ಏರ್ಲತ್ತ ಅನ್ನೋದು ಅದು ಮನಿ ಒಳಗೆ ಅದರ ಲಕ್ಷಣ ತಿಳಿದವನಿಗೆ ಸಂಸಾರ ಮಾಡವತ್ತಾರ. ಹಂಗ ವಿರಾಟ್ ರಾಜ ತಿಳಿದಿದ್ದೇನ್ರಿ? ಹಂಗ ತಿಳಿದಿದ್ದ ಅದಕ್ಕೆ ಅವ್ರ ಮಗ ಗೆದ್ದದ. ಹೆಂಗ ಗೆದ್ದಿತ್ತಾನ? ವಿರಾಟ್ ಗಾವಿದ್ದ ಗೆದಿಯವ ಚಿಂತಿ ಹೆಣ್ಣು ಮಗಳಿಗೆ ವಯ್ಯಂದ ಸೋಪ್ತಿ ಮಗನ ಮನಸ್ಸಿಗೆ ಒಟ್ಟ ಶಾಂತಿ ಬ್ರಾಹ್ಮಣಳಿ ಆಗ್ಯಾನೋ ಸಾರ್ತಿ ಯುದ್ಧ ಮಾಡ್ಯಾರೋ ಕೌರವ್ರ ಜೊತೆ ಗೆದ್ದಿ ಬಂದಾರೋ ಕೌರವ್ರ ಜೊತೆ ಯಾರಿ ಬೆಳಗಬೇಕ ಪಾರ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಒಮ್ಮೆಲೆ ಮಾಡೋ ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಒಮ್ಮೆಲೆ ಮಾಡೋ ಗುರುವಿನ ಭಕ್ತಿ ಎಣ್ಣೆ ಹಾಕಿದ್ರೆ ಉರಿತದ ಮತ್ತೆ ಎಣ್ಣೆ ಹಾಕಿದ್ರೆ ಉರಿತದ ಮತ್ತೆ ಗುರುವಿನ ಮರ್ಕೊರೋ ದೊರಿತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತೆ ಲಂಕ ಪಟ್ಟಣಕ ರಾವಣಾದಿ ಪಾತಿ ಮಂಡೋದರಿ ಹೇಳ್ತಾಳೋ ನೀತಿ ಚಿತ್ತಗ ಮನಸ ಮಾಡಿದ್ರೆ ಕೇಳುತ್ತೆ ಬಂಗಾರ ಲಂಕ ಕೈಯಾರ ಸುಡತಿ ಮಾತ ಕೇಳಿಲ್ಲ ಆಯ್ತ ಭಜಿತೆ ಮಾತ ಕೇಳಿಲ್ಲ ಆಯ್ತ ಭಜಿತೆ ನಾಶ ಹೋಯ್ತು ರಾವಣ ನಾಸ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾಕ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಣ್ಣೆ ಹಾಕಿದ್ರ ಉರಿತವ ಮತ್ತೆ ಎಣ್ಣೆ ಹಾಕಿದ್ರ ಉರಿತವ ಮತ್ತೆ ಗುರುವಿನ ಮಾಡ್ಕೊರೋ ದೊರೆತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತೆ ಹರಿಶ್ಚಂದ್ರ ರಾಜನ ಸತ್ತಿತರ ಮಾತಿ ರೋವಿತೆಂಬ ಮಗನ ಯತ್ತಿ ಕಂಚಿನ ಮಾತ ಕರ್ಮ
ಸುಡುಗಾಡ ಕಾಯ್ತಿ ವಿಶ್ವಾಮಿತ್ರ ಮಾಡ್ಯಾನ ಜಡತೆ ವಿಶ್ವಾಮಿತ್ರ ಮಾಡ್ಯಾನ ಜಡತೆ ಬೇಕಾದಾದ್ರ ಬೆಳ್ಳಿಲವನ ನಡತೆ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡು ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡು ಗುರುವಿನ ಭಕ್ತಿ ಎಣ್ಣೆ ಹತ್ತಿರ ಉಳಿತದ ಭಕ್ತಿ ಎಣ್ಣೆ ಹತ್ತಿರ ಉಳಿತದ ಭಕ್ತಿ ಗುರುವಿನ ಮಾಡ್ಕೊರೋದು ಅರಿತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಲಿಂಗರಾಜ ದೇಸಾಯಿಂದ ಸಂತಾನ ಜಾತಿ ಸತಿ ಪತಿಗೆ ಮಕ್ಕಳ ಕೊರತಿ ದತ್ತಕ ಮಗನ ಪಡೆಯುವ ಚಿಂತೆ ಮನೆಯಾಗತನ ಮಾಡೋದಿಗೆ ಐತಿ ಪತಿಯ ತನ್ನ ಕೇಳ ಸಮಜುತೆ ದೇಶಯತನ ಕೇಳ ಸಮಜುತೆ ಭೂಮಿ ಧರ್ಮಡಿ ಉಳಿಸ್ಯಾರು ಕೀರ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಣ್ಣೆ ಹಚ್ಚಿದ್ರೆ ಉಳಿತವ ಭಕ್ತಿ ಎಣ್ಣೆ ಹಚ್ಚಿದ್ರೆ ಉಳಿತವ ಭಕ್ತಿ ಗುರುವಿನ ಮಾಡ್ಕೊರೋ ತ್ವರಿತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಲಮನ ಟೂರ ಬಾಳ ಸಣ್ಣದೈತಿ ಮರಮ ತಾಯಿ ಗ್ರಾಮ ದೇವತೆ ಸತ್ಯ ಸಂಗ ತೊಡು ಜಿಪ್ಪ ಹತ್ತಿ ಆಡಿ ಬರ್ತೇವ ಜಗ ಎಲ್ಲ ಸುತ್ತಿ ತುಕರ ಮರದ ಹೊಸದಂದ ಚಾಲತೆ ತುಕರ ಮರದ ಹೊಸದಂದ ಚಾಲತೆ ಮಲ್ಗೊಂಡ ಕುಡ್ಸನು ಅಮೃತ ಎತ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸಾತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ ಒಮ್ಮೆರೆ ಮಾಡೋ ಗುರುವಿನ ಭಕ್ತಿ ಎಣ್ಣೆ ಹಾಕಿದ್ರೆ ಉಳಿತವ ಭಕ್ತಿ ಎಣ್ಣೆ ಹಾಕಿದ್ರೆ ಉಳಿತವ ಭಕ್ತಿ ಗುರುವಿನ ಮಾಡ್ಕೊಡೋ ದೊರೆತದ ಮುಕ್ತಿ ಎಷ್ಟೋ ಜನ್ಮ ಹುಟ್ಟಿ ಹುಟ್ಟಿ ಸತ್ತಿ